ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ನಾನು ಬ್ರೆಡ್ ಆಮ್ಲೆಟ್ ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಎಲ್ಲದನ್ನು ತೊಳೆದು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಕಡಾಯಿಗೆ ಒಂದು 2-3 ಸ್ಪೂನ್ ಆಯಿಲ್ ಹಾಕಿ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಎಲ್ಲದನ್ನು ಒಟ್ಟಿಗೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ ಹಾಗೆ ಚಿಲ್ಲಿ ಪೌಡ್ರು. ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಕಮ್ಮಿನೇ ಹಾಕ್ತಾಯಿದ್ದೀನಿ. ಮೊದಲೇ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕಿರ್ತೀರ, ನೋಡಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಕಮ್ಮಿನೇ, ಯಾಕೆಂದರೆ ಅವ್ರು ಖಾರ ತಿನ್ನಲ್ಲ, ಅದಕ್ಕೋಸ್ಕರ. ನನಗೆ ಸ್ಪೈಸಿ ಬೇಕು, ಬಟ್ ಅವ್ರು ಸ್ಪೈಸಿ ತಿನ್ನಲ್ಲ, ಅವ್ರಿಗೋಸ್ಕರ ಖಾರ ಕಮ್ಮಿನೇ ಹಾಕ್ತೀನಿ. ನಂತರ ಒಂದು ತವಾನ ಇಟ್ಕೊಂಡು ಅದಕ್ಕೆ ತುಪ್ಪ ಹಾಕಿ ಮೇಲ್ಗಡೆ ಬ್ರೆಡ್ನ ರೋಸ್ಟ್ ಮಾಡ್ಕೋಬೇಕು. 2 ಸೈಡ್ ರೋಸ್ಟ್ ಮಾಡ್ಕೊಳ್ಳಿ. ಹಾಗೆ ಮೊದಲು ಮಾಡಿರ್ತಕ್ಕಂಥ ಮಸಾಲೆನ ನಾನು ತಣ್ಣಗಾಕಿ ಇಟ್ಟಿದ್ದೆ. ಅದು ತಣ್ಣಗಾದ್ಮೇಲೆ ಮೊಟ್ಟೆನ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಅಂದರೆ ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿಂದರೆ, ತುಂಬ ನೀಟಾಗಿ ಸ್ವಲ್ಪ ಜಾಸ್ತಿನೇ ಕಲಸಿ ಟೇಸ್ಟ್ ಚೆನ್ನಾಗಿರುತ್ತೆ. ಯಾಕೆ ಈ ಥರ ಮಾಡೋದಂದರೆ, ತಣ್ಣಗಾದ್ಮೇಲೆ ಯಾಕೆ ಹಾಕಬೇಕು ಅಂದರೆ, ಬಿಸಿಲೇ ಹಾಕಿದ್ರೆ ಮೊಟ್ಟೆ ಎತ್ಕೊಳ್ಳುತ್ತೆ, ಅಂದರೆ ಸ್ವಲ್ಪ ಅದು ಕಾವಿಗೆ ಬೆಂದ್ಕೊಂಬಿಡುತ್ತೆ. ಅದಕ್ಕೋಸ್ಕರ ತಣ್ಣಗಾದ್ಮೇಲೆ ಮೊಟ್ಟೆಗಳನ್ನ ಹಾಕಬೇಕು. ಅದು ಮಸಾಲೆ ರೆಡಿ ಆದಮೇಲೆ ಅಷ್ಟರಲ್ಲಿ ಬ್ರೆಡ್ನ ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿರ್ತೀವಲ್ಲ, ಅದನ್ನು 2 ಸೈಡ್ ಡಿಪ್ ಮಾಡಿ ತವಾಗೆ ತುಪ್ಪ ಹಾಕಿ ರೆಡಿ ಇಟ್ಟಿರಬೇಕು ಕಾಯೋಕ್ಕೆ. ಅದಕ್ಕೆ ತವ ಮೇಲೆ ಹಾಕಿ 2 ಸೈಡ್ ಡಿಪ್ ಮಾಡಿಬಿಟ್ಟೆ ಹಾಕಿ, ಏಕೆಂದರೆ ಅಡಿ ಮಸಾಲೆ ಇರೋದಿಲ್ಲ. ಹಾಗಾಗಿ ನಂತರ ಮೇಲ್ಗಡೆಯಿಂದ ಈ ಥರ ಮಸಾಲೆ ಹಾಕಬೇಕು. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ. ನಾನಂತೂ ತುಂಬ ಇಷ್ಟಪಟ್ಟೆ. ಈ ರೆಸಿಪಿ ಹೇಗೆ ಗೊತ್ತಾಯಿತು ಅಂದರೆ, ನಮ್ಮ ಓನರ್ ಆಂಟಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಇದೇ ಥರ ಮಾಡಿದರು, ಹಾಗಾಗಿ ಅವ್ರು ನನಗೆ ಹೇಳ್ಕೊಟ್ಟಿದ್ರು. ಅದೇ ನಾನೊಂದು ಸಲ ಟ್ರೈ ಮಾಡೋಣ ಅಂತ ಮಾಡಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದ್ದು. ಹಾಗೆ ಅರುಣ್ ಕೂಡ ಅವರು ತುಂಬ ಚೆನ್ನಾಗಿದೆ, ಹೇಗೆ ಮಾಡೋದು ಕಲ್ತ್ಕೊಂಡೆ ಅಂತ ಹೇಳ್ತಾಯಿದ್ರು. ಹಾಗೆ ಆಂಟಿಗೆ ಥ್ಯಾಂಕ್ಸ್ ಹೇಳ್ತೀನಿ ಈ ರೆಸಿಪಿ ಹೇಳ್ಕೊಟ್ಟಿದ್ದಕ್ಕೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.